ಲವ್ ಇಸ್ ದೇರ್, ನಥಿಂಗ್ ಇಸ್ ಅ ಬ್ಯಾರಿಯರ್ ದೇರ್. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಅವರೆಲ್ಲ ಕುತ್ಕೊಂಡು ನೋಡೋ ಅಂಥ ಮೂವಿ. ಲಾಸ್ಟಲ್ಲಿ ತುಂಬ ಬೇಜಾರಾಯಿತು. ಎಮೋಷ್ನಲಿ ತುಂಬ ಕನೆಕ್ಟ್ ಆಗ್ತಿದೆ. ಫಾದರ್ ಸೆಂಟಿಮೆಂಟ್ ಆಗಿರ್ಬೋದು, ಲವ್ ಆಗಿರ್ಬೋದು, ತುಂಬ ಖುಷಿ ಆಯಿತು. ನಾನು ಕೂಡ ಇದಕ್ಕೆ ರೀಲ್ಸ್ ಮಾಡಿದ್ದೀನಿ. ಆ್ಯಂಡ್ ಸಾಂಗ್ಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಒಂದು ಕೈಲೂ ಸುಟ್ಟಾಗಕ್ಕಾಗಲ್ಲ. ಅದು ಶಾಶ್ವತ ಪ್ರೀತಿ ಅಂದರೆ ಯುಗಗಳಿಗೂ ಒಂದು ಇದಿದೆ. ಆ ಪ್ರೀತಿ ಯಾವನ ಕೈಲೂ ಕಿತ್ಕೊಳ್ಳೋಕ್ಕಾಗಲ್ಲ. ಅಂಥ ಪ್ರೀತಿ ನಿಜವಾಗ್ಲೂ ಹೇಳ್ತೀನಿ ಅಮ್ಮ ತಾಯಂದ್ರ, ನಿಮ್ಗೊಂದು ರಿಕ್ವೆಸ್ಟು. ಪ್ರೀತಿ ಅಂದರೆ ಬರೇ ನಿಮಗೆ ಸುಖ ಅಲ್ಲ, ಜೀವನ. ಒಂದು ದಿನ ಕನಸಿಗೆ ಕಲ್ಲು ಹಾಕಿ ಚಪ್ಪಡಿ ಎಳೆದು ಹೋಗ್ಬಿಡ್ತೀರಾ. ಪಾಪ ಅವನಿಂದ ಆಚೆ ಕಡೆ ಹೊರಗೆ ಬರೋಕ್ಕೆ ಆಗಲ್ಲ. ಈ ಯುಗದಲ್ಲಿ ಬರೋಕ್ಕೆ ಆಗಲ್ಲ. ಕುಡ್ಕೊಂಡೆಲ್ಲ ಬಾರಲ್ಲಿ ಸಾಯ್ತಿರ್ತಾನೆ. ಪಾಪ ಎಲ್ಲ ಫುಟ್ಪಾತ್ಗಳಲ್ಲಿ ಅಲಿತಾ ಇರ್ತಾನೆ. ಅಂದರೆ ಪಾಪ ಹುಡುಗನ ಭಾವನೆಗಳಿಗೇನು ಬೆಲೆನೇ ಇಲ್ವಾ? ಆ ಶೋಕಿಗೆ ಯಾಕೆ ಲವ್ ಮಾಡೋಕೆ ಹೋಗ್ತೀರಾ ನೀವು? ನಿಮ್ಗೆ ಲವ್ ಮಾಡೋಕೆ ಯೋಗ್ಯತೆ ಇಲ್ಲ ಅಂದರೆ ಅವ್ನು ಅಯ್ಯೋ ನೀವು ನಿಮ್ಮ ತಂದೆ ತಾಯಿ ಫಸ್ಟ್ ಪರ್ಮಿಷನ್ ಕೇಳಿ. ಮನೇಲಿ ಒಪ್ಪಲಿಲ್ಲ ಚಪ್ಪಲಿಲ್ಲ ದೂರ ಇಡಿ. ಹೌದಾ? ಪ್ರೀತಿಯನ್ನು ಆಟ ಇಟ್ಕೊಂಡು ಹುಡುಗರು ಲೈಫು ನಾಳು ಮಾಡಿ ಇವತ್ತು ರೋಡಲ್ಲಿ ದೇವದಾಸ ಅಲಿಯತ್ತಾಳ ಮಾಡಿದ್ರೆ 90% ಹುಡುಗರು ಇವತ್ತು ಯಾರಾದರೂ ಇದ್ದಾರೆ ಬಾರಲ್ಲ ಅಂದರೆ ಎಲ್ಲ ಲವ್ ಫೇಲರ್ ಆಗಿರೋ ಹುಡುಗರೇ. ಏನಾಗಿದೆ ಅಂದರೆ ಅವ್ನು ಹೇಳೋ ಫಸ್ಟ್ ಒಳ್ಳೆ ಗುರು ನನಗೊಂದು ಹುಡುಗಿ ಮೋಸ ಮಾಡಿಬಿಟ್ಲು ಗುರು ಆ ಹುಡುಗಿ ನನ್ನನ್ನು ಬಿಟ್ಟು ಹೋಗ್ಬಿಟ್ಲು ಗುರು. ಸಿನಿಮಾ ಬಗ್ಗೆ ಹೇಳೋಕ್ಕೆ ಒಳ್ಳೆ ಸಾಲ್ತಾ ಇಲ್ಲ ಸರ್. ಅಷ್ಟು ಚೆನ್ನಾಗಿದೆ. ಈ ಜನ್ರೇಷನ್ಗೆ, ಈ ಯೂತ್ಗೆ ಏನು ಕಂಟೆಂಟ್ ಬೇಕು, ಹೇಗೆ ಬದುಕಬೇಕು ಅಂತ ಸಿನಿಮಾ ಅಚ್ಚುಕಟ್ಟಾಗಿ ಕೊಡ್ತಾವನು ಡೈರೆಕ್ಟ್ರು. ಸ್ಟ್ರೈಟಾಗಿ ಸಿನಿಮಾ ಬಗ್ಗೆ ಒಂದು ಹೇಳ್ತೀನಿ. 1000 ಕೋಟಿ ಹಾಕಿದ್ರು ಸಿನಿಮಾ ಆಗಲ್ಲ. 1000 ಕೋಟಿ ಹಾಕಿದ್ರು ಸಿನಿಮಾ ಆಗಲ್ಲ. ಕಥೆಯಲ್ಲಿ ದಮ್ಮಿರಬೇಕು. ಅವಾಗ ಸಿನಿಮಾ ಆಗೋದು. ಈ ಸಿನಿಮಾದಲ್ಲಿ ದಮ್ಮಿದೆ, ಕಥೆ ಇದೆ. ಹೀರೋಯಿನ್ ಆಕ್ಷನ್ ಗುಡ್, ಬಟ್ ಹೀರೋ ಬೇರೆ ಲೆವೆಲ್. ಹೀರೋಯಿನ್ ಆಕ್ಷನ್ ಗುಡ್, ಸಾಂಗ್ಸ್ ಬೇರೆ ಲೆವೆಲ್. ಸಾಂಗ್ ಸೂಪರ್, ಆಕ್ಟಿಂಗ್ ಸೂಪರ್, ಅನ್ನಿ ಸೂಪರ್. ಐ ಲವ್ ದಿನಗಳು ಕ್ಷಣಗಳು ಸಾಂಗ್ಸ್ ಬೇರೆ ಲೆವೆಲ್. ಅಸಲ ವೆರೈಟಿ ಸ್ಟೋರಿ, ಸಾಂಗ್ಸ್ ಸೂಪರ್. ಸೂಪರ್ ಸಾಂಗ್ಸ್. ತುಂಬ ಖುಷಿ ಆಯಿತು ಮೂವಿ ನೋಡಿ. ಮೂವಿ ತುಂಬ ಸಕ್ಕತ್ತಾಗಿದೆ. ಎಲ್ಲರೂ ಬಂದು ನೋಡ್ರಿ ಅಂತ ವಿನಂತಿಸಿದ್ದೇನೆ. ಮತ್ತು ಇದು ಮೂವಿ ಅಂದರೆ ಲಾಸ್ಟಲ್ಲಿ ಮಾತ್ರ ಸಕ್ಕತ್ತಾಗೈತೆ. ದಯವಿಟ್ಟು ಬಂದು ನೋಡಿ. ಮಾತಾಡಿದ್ದೀನಿ. ಸಿನಿಮಾ ಚೆನ್ನಾಗಿದೆ. 1990s ಏನು ಅಂತ ನಾವು ಹೇಳ್ತೀವಿ. ಆವಾಗ ಹೇಗಿತ್ತು ಸಿಚುವೇಶನ್ಸು, ಆವಾಗ ಫ್ಯಾಮಿಲಿ ಅಂದರೆ ಏನು, ಲವ್ ಅಂದರೆ ಏನು ಮಕ್ಕಳಿಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಆ ಒಂದು ಸಿಚುವೇಶನ್ನ ಈಗಿನ ಜನ್ರೇಷನ್ಸ್ಗೆ ಡೈರೆಕ್ಟ್ರ್ ತೋರಿಸೋ ಪ್ರಯತ್ನ ಪಟ್ಟಿದ್ದಾರೆ. ದಯವಿಟ್ಟು ಚೆನ್ನಾಗಿದೆ ಮೂವಿ. ಎಲ್ಲ ಕನ್ನಡಿಗರು ವಿತ್ ಫ್ಯಾಮಿಲಿ ಬಂದು ನೋಡ್ತಕ್ಕಂಥ ಮೂವಿ. ದಯವಿಟ್ಟು ಬಂದು ನೋಡಿ. ಈ ಹೊಸ ಪ್ರಯತ್ನಕ್ಕೆ ಎಲ್ಲರೂ ಹರಿಸ್ಬೇಕು ಅಂತ ಕೇಳ್ತೀನಿ. ಹೀರೋ ಸಣ್ಣ ವಯಸ್ಸಿನ ಕ್ಯಾರೆಕ್ಟರ್ ಮಾಡಿರೋದು ನನ್ನ ಮಗನೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂದಕುಮಾರ್ ಅವರು ಅವನಿಗೊಂದು ಅವಕಾಶ ಕೊಟ್ಟು ಅವನಲ್ಲಿರೋವಂಥ ಕಲೆನ ಹೊರಗಡೆ ತೆಗೆದು ಅದನ್ನು ಜನಗಳ ಮುಂದೆ ಇಟ್ಟಿದ್ದಾರೆ. ಜನಗಳು ಅದ್ಭುತವಾದಂಥ ಸಿನಿಮಾ ಕೊಟ್ಟಾಗ ನೋಡಿ ಆ ಉತ್ತರನ ಜನಗಳು ಹಂಚಬೇಕಂತೆ ಈ ಸಿನಿಮಾ ತಂಡದವ್ರಿಗೆ. ಎಷ್ಟೋ ಜನ ನಿರಾಶ್ರಿತರಾಗಿದ್ದಾರೆ ಈಗ ಸಿನಿಮಾದಲ್ಲಿ. ಕೆಲ ಅವಕಾಶಗಳು ಸಿಗದೆ, ಏನು ಅವರಲ್ಲಿರೋ ಕಲೆನ ಹೊರಗಡೆ ತರೋಕ್ಕಾಗದೆ ಎಷ್ಟೋ ಜನ ವಂಚಿತರಾಗಿದ್ದಾರೆ. ಅಂಥವ್ರಿಗೆ ಇದೊಂದು ಉತ್ತರ ಆಗುತ್ತೆ, ಇದೊಂದು ಮಾದರಿ ಆಗುತ್ತೆ ಈ ಸಿನಿಮಾದಲ್ಲಿ. ಖಂಡಿತವಾಗಲೂ ಕಲೆ ಇರೋರನ್ನ ಗುರುತಿಸಿ ಅವ್ರನ್ನ ತಗೊಂಬಂದು ಈ ಚಿತ್ರರಂಗಕ್ಕೆ ತುಂಬಿಸೋ ಒಂದು ಕಾರ್ಯ ನಮ್ಮ ಕನ್ನಡ ಚಿತ್ರರಂಗದ ಆಗಬೇಕು ಅಂತ ಹೇಳ್ತೀನಿ. ಸೂಪರ್ ಸರ್. ಲವ್ ಸ್ಟೋರಿ, ವೆರೈಟಿ ತುಂಬ ಚೆನ್ನಾಗಿದೆ ಸರ್ ಮೂವಿದು ಲವ್ ಸ್ಟೋರಿ ಇಷ್ಟ ಆಯಿತು. ಹೀರೋಯಿನ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಇದು ಹುಷಾರು ಬಿಡ್ಬಿಡಿರ. ಮತ್ತು ಈ ಪ್ರೀತಿ ಸಹ ಮನ್ಸುಗಳನ್ನ ದೂರ ಮಾಡಬಾರ್ದು. ಹಣ ಅಂತಸ್ತು ಜಾತಿ ಅಂತ ಹೇಳ್ಕೊಂಡು ಅದ್ರಲ್ಲಿ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟ್ರು. ಅದು ತುಂಬ ಚೆನ್ನಾಗಿದೆ ಸರ್ ಮೂವಿ. ಸರ್ ನಾನು ಚೆಲುವಿನ ಚಿತ್ತಾರ ತಾಜ್ ಮಹಲ್ ಫಿಲ್ಮ್ ನೋಡಿದ್ದೆ, ಲವ್ ಸ್ಟೋರಿ ಫಿಲಿಮು. ಅವಾಗಿಂದ ಈ ಥರ ಲವ್ ಸ್ಟೋರಿ ಫಿಲ್ಮ್ ನೋಡಿದ್ದಿಲ್ಲ. ಹೊಸಬ್ರು ಮಾಡಿದ್ದಾರೆ ಅಂತ ಆ್ಯಕ್ಟಿಂಗ್ ಹೇಳೋಕ್ಕಾಗಲ್ಲ. ಸಖತ್ತಾಗಿದೆ. ಕನ್ನಡ ಫಿಲ್ಮ್ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಹಾಯ್, ಹಲೋ, ನಮಸ್ಕಾರ. ನಾನು ರಾಘವೇಂದ್ರ ರಘು. ಈಗ ಅಷ್ಟೇ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ. ತುಂಬ ಅದ್ಭುತವಾಗಿದೆ ಸಿನಿಮಾ. ವರ್ಡ್ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ ಅಂತಂದರೆ ಅವ್ನ ಅಕ್ಕನ ಸೂಪರ್ ಆಗಿದೆ. ಫಿಲಮ್ ಮಾತ್ರ ಸಿನಿಮಾ ಸೂಪರ್ ಆಗಿದೆ, ಅದ್ಭುತವಾಗಿದೆ. ಎಲ್ಲ ಆರ್ಟಿಸ್ಟ್ಗಳು, ಫ್ರೆಂಡ್ಸು ಅದ್ಭುತವಾಗಿ ಮಾಡವ್ರೆ. ದಯವಿಟ್ಟು ಕನ್ನಡ ಸಿನಿಮಾ, 7 ಕೋಟಿ ಕನ್ನಡಿಗರ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಯುವಕರು ಇದನ್ನು ನೋಡಲೇಬೇಕಾದಂಥ ಸಿನಿಮಾ.